ಸರ್ ನಿಮ್ ಕೈ ಮುಗ್ದಿ ಕೇಳ್ಕೊತೀನಿ ನಾನು ಬೇಕೇ ಬೇಕು ಅಂತ ಅವ್ರು ಕುಮಾರಸ್ವಾಮಿ ಬಂದು ನಿಂತ್ಕೊಂಡಿರ್ಲಿಲ್ಲ. ಬಂದ್ಬಿಟ್ಟು ಬರೇ ನಾನು ಎಷ್ಟು ಭಿಕ್ಷೆ ತರ ಕೊಡ್ತೀನಿ ಭೂಮಿ ಕೊಟ್ಬಿಡಿ ಅಂದ್ರೆ ಯಾರು ಕೊಡ್ತಾರೆ? ಕೊಡ್ಬೇಕು ಅವಾಗ ನಮ್ಮ ಭೂಮಿನ ಕುತೋನೆಲ್ಲ ಮುಖ್ಯಮಂತ್ರಿ ಆಗಿ ಆ ಸೀಟನ್ನು ಬೇರೆ ಬಂದಿಕ್ಕೆ ಬೆದಳಪ್ಪ ನೀನಂದ್ರೆ ಬಿಟ್ಕೊಡ್ಬಿಡ್ತಾನ. ಬಿಡದಿಯ ಟೌನ್ಶಿಪ್ ನಿರ್ಮಾಣ ಮಾಡಲಿಕ್ಕೆ ಸ್ಥಳೀಯ ರೈತರು ಕಳೆದ 470 ದಿನಗಳಿಂದ ಅನಿರ್ದಿಷ್ಟಾವಧಿ ಹೋರಾಟವನ್ನು ಮಾಡ್ತಿದ್ದಾರೆ. ಕಂಚಗನಹಳ್ಳಿಯ ಮಹಿಳಾ ರೈತರು ನಮ್ಮೊಂದಿಗಿದ್ರೆ ಅವರ ನಾವು ಮಾತನಾಡಿಸುವಂತ ಪ್ರಯತ್ನ ಮಾಡೋಣ. ಮೇಡಮ್, ನೀವು ಕೂಡ ಭಾಗವಹಿಸಿದ್ರಿ. ಸುಮಾರು 470 ದಿನಗಳಿಂದ ಪ್ರತಿಭಟನೆ ಅಹೋರಾತ್ರಿ ಧರಣಿ ಮಾಡ್ತಾ ಇದ್ರಿ. ಏನ್ ಹೇಳಲಿಕ್ಕೆ ಬಯಸ್ತೀರಾ ಡಿ.ಕೆ. ಶಿವಕುಮಾರ್ ಅವರಿಗೆ? ಏನಿಲ್ಲ ಸರ್, ನಮ್ಮ ಭೂಮಿ ನಮ್ಗೆ ಬಿಟ್ಬಿಡಿ. ನಿಮ್ಮ ಪಾಡು ನೀವು ಏನ್ ರಾಜಕೀಯ ಮಾಡ್ತಾ ಇದ್ದೀರೋ ಅದನ್ನ ಮಾಡ್ಕೊಂಡು ಹೋಗಿ. ನಮ್ಮ ಭೂಮಿ ನಮ್ಮ ಭೂಮಿ ನಾವು ಬಿಟ್ಕೊಡಲ್ಲ. ನಾವು ಇಲ್ಲಿ ಎಷ್ಟೊಂದು ಜನ ರೈತರು ಹಾಲು, ಹುಳ ಮತ್ತೆ ರಾಗಿ ಎಲ್ಲ ಸಣ್ಣ ಪುಟ್ಟ ವ್ಯವಸಾಯ ಮಾಡ್ಕೊಂಡು ಎಷ್ಟೋ ಜನ ಬರ್ತಾರೆ. ಇಲ್ಲಿ ಯಾರು 10 ಎಕರೆ ಒಂದು 15-20 ಎಕರೆ ಇಟ್ಕೊಂಡು ಬದುಕ್ತಾ ಇಲ್ಲ. ಎಲ್ಲ ಸಣ್ಣ ಸಣ್ಣ ಎಕರೆ ಇಟ್ಕೊಂಡು ಅವ್ರು ಆದಷ್ಟು ಅವ್ರ ಮಕ್ಕಳನ್ನ ಎಜುಕೇಶನ್ ಮಾಡಿಕೊಟ್ಕೊಂಡು ಅವ್ರ ಇಷ್ಟ ಸ್ವಲ್ಪ ಏನು ವ್ಯವಸಾಯ ಮಾಡ್ಕೊಂಡು ಅದು ಬರುತ್ತೆ ಅವ್ರ ಜೀವನ ಮಾಡ್ಕೊಂಡು ಹೋಗ್ತಾರೆ. ದಯವಿಟ್ಟು ಸರ್ ನಿಮ್ ಕೈ ಮುಗ್ದಿ ಕೇಳ್ಕೊತೀನಿ, ಇಲ್ಲಿ ಬಂದು ನೀವು ನಮ್ಮ ಮೇಲೆ ದಬ್ಬಾಳಿಕೆ ಮಾಡಬೇಡಿ. ಅಲ್ಲ, ಈ ಸುಮಾರು 80% ರೈತರು ಬಿಡದಿ ಟೌನ್ಶಿಪ್ ನಿರ್ಮಾಣ ಮಾಡ್ಲಿಕ್ಕೆ ಜಮೀನನ್ನ ಕೊಟ್ಟಿದ್ದಾರೆ ಅನ್ನುವಂತ ಮಾತುಗಳನ್ನ ಹೇಳಿದ್ದಾರೆ ಡಿ.ಕೆ. ಶಿವಕುಮಾರ್. ರೈತರು ಯಾರು ಕೊಟ್ಟಿಲ್ಲ. ಇಲ್ಲಿ ಬರೋ ಪ್ರತಿಯೊಬ್ಬ ರೈತ ಅವನು ಬಂದು ಇಲ್ಲಿ ನಿಂತ್ಕೊಂಡು ಹೋರಾಟ ಮಾಡ್ತಾನೆ. ನಮ್ಮ ಭೂಮಿ ಬೇಕು ಅಂತ ಹೋರಾಟ ಮಾಡ್ತಿದ್ದಾನೆ ಹೊರತು ಇಲ್ಲಿ ಯಾರ ರೈತನೂ ಅವನು ಕೊಟ್ಟಿಲ್ಲ ಪರ್ಮಿಷನ್. ನಾನು ನಿಮ್ ಭೂಮಿ ಕೊಡ್ತೀನಿ, ನಿಮ್ ದುಡ್ಡು ಕೊಡಿ ಅಂತ. ಯಾರು ಅವ್ರ ತರನೇ ರಿಯಲ್ ಎಕ್ಸೈಟ್ ಮಾಡ್ಕೊಂಡು ಅಲ್ಲಿ ಇಲ್ಲಿ ಸುತ್ತಾಡ್ಕೊಂಡು ಮಾಡ್ತಾ ಇರೋರು ಅವರು ಒಪ್ಪಿಗೆ ಕೊಟ್ಕೊಂಡಿದ್ದಾರೆ. ಅವ್ರದ್ದು ಬೇಕಾದ್ರೆ ಮಾಡ್ಕೊಂಡು ಹೋಗಿ, ನನ್ನ ಅಭಿಪ್ರಾಯ ಇಲ್ಲ ಅವ್ರ ಭೂಮಿ. ಯಾಕಂದ್ರೆ ಅವ್ರ ಅಪ್ಪನ ಭೂಮಿ ಅವ್ರು ಕೊಟ್ಕೊಂತಾರೆ. ನಮ್ಮ ಭೂಮಿ ಇದು, ನಮ್ ತಾತ ಮುತ್ತಾತರು ಕೊಟ್ಟಿರೋ ಭೂಮಿ ಇದು, ನಾವು ಕೊಡಲ್ಲ. 2006ರಲ್ಲಿ ಕುಮಾರಸ್ವಾಮಿ ಅವರು ಕೂಡ ಟೌನ್ಶಿಪ್ ನಿರ್ಮಾಣ ಮಾಡ್ಲಿಕ್ಕೆ ಮುಂದಾಗ್ತಾರೆ. 2 ಬಾರಿ ಮುಖ್ಯಮಂತ್ರಿ ಆದ ಸಂದರ್ಭದಲ್ಲಿ ನಾನು ಮಾಡ್ಬೋದಾಗಿತ್ತು, ಆದ್ರೆ ಮಾಡ್ಲಿಲ್ಲ. ಆದ್ರೆ ಡಿ.ಕೆ. ಶಿವಕುಮಾರ್ ಅವರೀಗ ಟೌನ್ಶಿಪ್ ಮಾಡುವಂತ ಸಂದರ್ಭದಲ್ಲಿ ಯಾಕೆ ಪ್ರತಿಭಟನೆ ಮಾಡ್ತಾ ಇದ್ದೀರಾ ಅನ್ನುವಂತ ಪ್ರಶ್ನೆ. ಅವಾಗ ರೈತರಿಗೆ ಅಷ್ಟೊಂದು ಯಾರು ಎಜುಕೇಟೆಡ್ ಆಗಿರ್ಲಿಲ್ಲ. ಎಲ್ಲರೂ ಅವ್ರ ಪಾಡವರು ಮೆಚ್ಕೊಂಡು ಯಾರು ಇಷ್ಟುದಾಗಿ ನಾನು ಮಾಡ್ತೀನಿ, ನನ್ ಬೇಕೇ ಬೇಕು ಅಂತ ಅವ್ರು ಕುಮಾರಸ್ವಾಮಿ ಬಂದು ನಿಂತ್ಕೊಂಡಿರ್ಲಿಲ್ಲ. ಇವಾಗ ಎಲ್ರಿಗೂ ಪ್ರತಿಯೊಬ್ಬರಿಗೂ ಅವ್ರವ್ರ ಭೂಮಿ ಮೇಲೆ ಎಲ್ಲರೂ ವ್ಯವಸಾಯ ಮಾಡ್ತಿದ್ದಾರೆ. ಎಲ್ಲರೂ ಕಷ್ಟ ಬಿದ್ದು ಅವ್ರ ಜೀವನ ಸಾಗಿಸ್ಕೊಂಡು ಹೋಯ್ತಾ ಇದ್ದಾರೆ. ಇವಾಗ ಅವ್ರ ಭೂಮಿನೇ ಅವ್ರಿಗೆ ಆಧಾರ. ಅದನ್ನ ಬಿಟ್ಬಿಟ್ಟು ಅವಾಗ ಏನು ಅಷ್ಟು ಯಾರಿಗೂ ನಮಗೂ ಇಲ್ಲಿಗೆ ಇದು ಇನ್ನ ಗೊತ್ತಿರ್ಲಿಲ್ಲ. ಇವಾಗ ಎಲ್ಲರೂ ಅವ್ರವ್ರ ಭೂಮಿ ಮೇಲೆ ಅವ್ರವ್ರು ಆದಾಯ ಮಾಡ್ಕೊಂಡು ಅವ್ರನ್ನ ಜೀವನ ಮಾಡ್ಕೊಂಡು ಏನೋ ಅವ್ರ ಪಾಡಿಗೆ ಅವ್ರು ಮಾಡ್ಕೊಂಡು ಹೋಗ್ತಿದ್ದಾರೆ. ಇವನ್ ಬಂದ್ಬಿಟ್ಟು ಬರೇ ನಾನು ಎಷ್ಟು ಭಿಕ್ಷೆ ತರ ಕೊಡ್ತೀನಿ, ನಿಮ್ ಭೂಮಿ ಕೊಟ್ಬಿಡಿ ಅಂದ್ರೆ ಯಾರು ಕೊಡ್ತಾರೆ? ತಾಯಿನ ಭೂಮಿ ಅವ್ರ ತಾಯಿ ತರ ಅವರು ಟ್ರೀಟ್ ಮಾಡ್ತಿದ್ದಾರೆ ಭೂಮಿನ. ಅದನ್ನ ಬಂದ್ಬಿಟ್ಟು ನಿನ್ ತಾಯಿನ ಕೊಡು ಅಂದ್ರೆ ಕೊಟ್ಬಿಡ್ತಾನ? ಯಾಕೆ ಕೊಡ್ಬೇಕು ಅವ್ರು ನಮ್ಮ ಭೂಮಿನ? ನಾವು ಕೊಡಲ್ಲ. ನಾವು ಎಷ್ಟೇ ಕಷ್ಟ ಬಿದ್ದು ನಾವು ಇನ್ನ ಎಷ್ಟು ವರ್ಷ ಅವ್ನು ಇದೇ ತರ ಮಾಡ್ಕೊಂಡು ಹೋಯ್ತಾನೋ ನಾವು ಅದನ್ನ ಇವಾಗ ಅವ್ನು ಕುತೋನೆಲ್ಲ ಮುಖ್ಯಮಂತ್ರಿ ಆಗಿ ಆ ಸೀಟನ್ನು ಬೇರೆ ಬಂದಿಕ್ಕೆ ಬೆದಳಪ್ಪ ನೀನಂದ್ರೆ ಬಿಟ್ಕೊಡ್ಬಿಡ್ತಾನ? ಯಾಕೆ ನಮ್ಮ ಭೂಮಿ ಕೊಡ್ಬೇಕು ಅವ್ನಿಗೆ? ನಮ್ಮ ತಾತ ಮುದ್ದಾತರ ಕಷ್ಟ ಬಿದ್ದು ಸಂಪಾದನೆ ಮಾಡಿ ನಮ್ಗೆ ಕೊಟ್ಟಿದ್ದಾರೆ. ನಾಳೆ ನಾವು ನಮ್ಮ ಮಕ್ಕಳು ಕೊಡ್ಬೇಕು. ನೀನೊಬ್ಬ ಶಾಸಕ ಬಂದು ನಾನು ನಿನ್ಗೆ ಅದೆಷ್ಟು ಏನ್ ಬೆಳೆ ಬಾಳ್ತಪ್ಪ ಅದನ್ನ ಕೊಡ್ತೀನಿ, ನೀನ್ ಸೀಟ್ ಬಿಟ್ಟೆ ಹೋಗಪ್ಪ ಅಂದ್ರೆ ಅವನೇ ಹೋಗ್ಬಿಡ್ತಾನ? ಇದಿಷ್ಟು ಪ್ರತಿಭಟನೆಯಲ್ಲಿ ಭಾಗವಹಿಸುವಂತಹ ಸ್ಥಳೀಯ ಕಂಚಗನಹಳ್ಳಿಯ ಮಹಿಳಾ ರೈತರ ಆಕ್ರೋಶದ ಮಾತುಗಳು. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಅಭಿಜಿತ್ ಗಣೇಶ್, ಪ್ರತಿಧ್ವನಿ ನ್ಯೂಸ್, ರಾಮನಗರ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.